ಡಿಲಿಮಿಟೇಷನ್ ಮಾಡ್ತಕ್ಕಂಥ ಉದ್ದೇಶ ಏನು? ಕೇಂದ್ರ ಸರ್ಕಾರ ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಸಂವಿಧಾನ ರಚನೆ ಹಾಕೋ ಮುಂಚೆ, ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕೂ ಮುಂಚೆ ಇದು ಒಂದು ದೇಶನೇ ಅಲ್ಲ. ಏನಿರಬೇಕು ಅಂತಕ್ಕಂಥ ಅಂದ್ರೆ ಇದೊಂದು ಭಾರತದ ಒಕ್ಕೂಟ ಸರ್ಕಾರ. ಇದು ಭಾರತದ ಕೇಂದ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಚ ಒಂದು ನಡೀತಿತ್ತಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ತಾರತಮ್ಯ ಜಾಸ್ತಿ ಆಗುತ್ತೆ. ಉತ್ತರ ಭಾರತದಲ್ಲಿ 5 ಲಕ್ಷ ಕೋಟಿ ನಾವು ಪ್ರತಿ ವರ್ಷ ಕೇಂದ್ರಕ್ಕೆ ನಾವು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದು ನಮಗೆ ವಾಪಸ್ ಬರೋದು ಕೇಂದ್ರದಿಂದ ಕೇವಲ 14 ಪೈಸೆ ಅಂತ ಈಗ ಕೇಳಿದ್ದೀವಿ. ಅಂದರೆ ಸಮಗ್ರ ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನು ಈ ದೇಶದ ನಾಗರಿಕರನ್ನ ಅವಮಾನ ಮಾಡ್ತಕ್ಕಂಥದ್ದು, ಈ ದೇಶದಲ್ಲಿ ಮತ ಇಲ್ಲದಂಗೆ ಮಾಡಿಬಿಟ್ರೆ ಅವನಿಗೆ ದೇಶದ ಎಷ್ಟು ಅತಂತ್ರ ದೊಡ್ಡ ಅಪಾಯಕಾರಿ. ಏನು ಅಪಾಯಕಾರಿ ಅಂತಂದರೆ ಕೋಮುವಾದಿ ಸರ್ಕಾರಗಳು ಇಡೀ ಸಮಗ್ರವಾಗಿ ಶುರುವಾಯಿತು. ಎಲ್ಲರೂ ಹೆಸರು ಚೇಂಜಿನ ಬಗ್ಗೆ ನಮ್ಮ ಹೋರಾಟ ಒಂದು ಕಡೆಗೆ, ಆದರೆ ಆ ನರೇಗಾದಲ್ಲಿ ಇರ್ತಕ್ಕಂಥ ಏನು ನಮಗೆ ಅಲಾಟ್ ಕೊಡ್ತಕ್ಕಂಥ 40 ಭಾಗಕ್ಕೆ ಸೌಲಭ್ಯಗಳಿಗೆ ಕೊಕ್ಕೆ ಹಾಕುವಂಥ, ಆ ಸೌಲಭ್ಯಗಳನ್ನು ಕಟ್ಟು ಮಾಡುವಂಥ ಕೆಲಸವನ್ನು ಈಗ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಸರ್, ಏನು ಸಮಾವೇಶ ಇಲ್ಲಿ ನಡೆದಿರ್ತಕ್ಕಂಥದ್ದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿ ಭಾರತ ದೇಶದಲ್ಲಿ ಏನು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳಾಗ್ತವೆ. ಈ ಪ್ರಕ್ರಿಯೆಯಿಂದ ಒಕ್ಕೂಟ ವ್ಯವಸ್ಥೆಯಲ್ಲಿ ಉಳಿಲಿಕ್ಕೆ ಭಾಳ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತೇನು ಭಾರತ ದೇಶದ ಒಂದು ಒಕ್ಕೂಟವಾಗಿ ಈ ಸರ್ಕಾರಗಳು ನಡೆಸ್ತದ್ರೆ, ಕೇಂದ್ರ ಸರ್ಕಾರ ಅಂತ ಇಲ್ಲ, ನಾವು ಸುಮ್ಮನೆ ಕೇಂದ್ರ ಸರ್ಕಾರ ಅಂತೀವಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಕ್ಕೂಟ ಸರ್ಕಾರ ಅಂತ ಕ್ಲಿಯರಾಗಿ ಬರ್ಕೊಂಡಿದ್ದೀವಿ. ಆದರೂ ಕೂಡ ಈಗ ಡಿಲಿಮಿಟೇಷನ್ ಮಾಡ್ತಕ್ಕಂಥ ಉದ್ದೇಶ ಏನು? ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟ ಸರ್ಕಾರ ಅಂತ. ಹೌದು, ಒಕ್ಕೂಟ ಸರ್ಕಾರ. ಇದು ಎಲ್ಲ ಸರ್ಕಾರಗಳ ಈಗ ಕೋಆರ್ಡಿನೇಟ್ ಮಾಡಿ ನಡೆದ ಸಂವಿಧಾನದಲ್ಲಿ ಅದನ್ನು ಹೇಳಿರೋದು. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಸಂವಿಧಾನ ರಚನೆ ಹಾಕೋ ಮುಂಚೆ, ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕೂ ಮುಂಚೆ ಇದು ಒಂದು ದೇಶನೇ ಅಲ್ಲ. ಇವತ್ತು ಸುಮಾರು 560 ದೇಶಗಳು, 560 ದೇಶಗಳು ಒಂದು ಕಂಪ್ನಿ ಸರ್ಕಾರ ಮೇಲೆ. ಅದು ಯಾವ ಕಂಪ್ನಿ ಅಂತ ಗೊತ್ತು, ಬ್ರಿಟಿಷ್ ಕಂಪ್ನಿ ಸರ್ಕಾರ. ಆ ಸರ್ಕಾರ ನಂತರ 47 ನಂತರ ಇದರ ಇಡೀ ಎಲ್ಲ ರಾಜ್ಯಗಳ ಮನವೊಲಿಸಿ ಒಕ್ಕೂಟದಲ್ಲಿ ಸೇರಿಸ್ತಕ್ಕಂಥ ಪ್ರಕ್ರಿಯೆ ಬಂದಾಗ, ನಂತರ ಭಾಷಾವಾರು ಪ್ರಾಂತಗಳ ರಚನೆಯ ಸಂದರ್ಭ ಬಂದಾಗ ಆ ಭಾಷೆಗಳಿಗೆ ಅನುಗುಣವಾಗಿ ರಾಜ್ಯಗಳು ರಚನೆ ಆದವು. ಹಂಗೆ ರಾಜ್ಯಗಳಿಗೆ ಮತ್ತು ಒಕ್ಕೂಟ ಸರ್ಕಾರಗಳಿಗೆ ಏನು ಇರಬೇಕು ಅಂತಕ್ಕಂಥ ಅಂದ್ರೆ ಇದೊಂದು ಭಾರತದ ಒಕ್ಕೂಟ ಸರ್ಕಾರ. ಇದು ಭಾರತದ ಕೇಂದ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಡತೆಯಲ್ಲಿ ಅದು ಕೇಂದ್ರ ಆಗಿದೆ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಭಾಳ ಒಳ್ಳೆಯ ಪ್ರಶ್ನೆ. ಜನಸಂಖ್ಯೆ ಆಧಾರದಲ್ಲಿ ಪಾರ್ಲಿಮೆಂಟಿನ ಲೋಕಸಭೆಯ ಸೀಟ್ಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಕೆಲವು ಕಡೆ ಕಡಿತಗೊಳಿಸ್ತಕ್ಕಂಥ ಕ್ರಮಕ್ಕೆ ಕೈ ಹಾಕಿದ್ದಾರೆ. ಇದರ ಅಪಾಯ ಎಷ್ಟೈತಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ತಾರತಮ್ಯ ಜಾಸ್ತಿ ಆಗುತ್ತೆ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಅನುಗುಣವಾಗಿ ಬಿಹಾರ ಆಗಲಿ ಉತ್ತರ ಭಾರತ ಆಗಲಿ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚು ಲೋಕಸಭೆ ಸದಸ್ಯರು ಗೆದ್ದಾಗ ಸಹಜವಾಗಿಯೇ ಅವ್ರದ್ದೇ ಆದ ಒಂದು ಸರ್ಕಾರ ರಚನೆ ಆಗಿ ದಕ್ಷಿಣ ಭಾರತದ ರಾಜ್ಯಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ, ದಕ್ಷಿಣ ಭಾರತಕ್ಕೆ ಹೊರೆ ಮಾಡ್ತಕ್ಕಂಥ ಕ್ರಮ ಆಗೋದು ಗ್ಯಾರಂಟಿ. ಆಗ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಈ ಪರಿಣಾಮಕಾರಿ ಆಗ್ತದೆ. ಕರ್ನಾಟಕ ವಿಚಾರದಲ್ಲಿ ಎಷ್ಟು ಅಪಾಯಕಾರಿ? ವಿಶೇಷವಾಗಿ ಕರ್ನಾಟಕಕ್ಕೆ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಪ್ರಧಾನವಾಗಿ 5 ಲಕ್ಷ ಕೋಟಿ ನಾವು ಪ್ರತಿ ವರ್ಷ ಕೇಂದ್ರಕ್ಕೆ ನಾವು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಅದು ನಮಗೆ ವಾಪಸ್ ಬರೋದು ಕೇಂದ್ರದಿಂದ ಕೇವಲ 14 ಪೈಸೆ ಅಂತ ಈಗ ಕೇಳಿದ್ದೀರಿ. ಅಂದರೆ ಸಮಗ್ರ ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಉತ್ತರ ಭಾರತ ಆಗಲಿ ಯಾವುದರ ಆಗಿರಲಿ, ಅದು ಮುಂದಲ್ಲಿರ್ತಕ್ಕಂಥ ಆಕಾಂಕ್ಷೆಯಿಂದ ಒಬ್ಬ ಭಾರತೀಯರಾಗಿ ನಾವು ಬದುಕಿದ್ದೀವಿ. ಆದರೆ ನಮಗೆ ತೊಂದರೆ ಮಾಡ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯಲ್ಲಿ ನ್ಯಾಯವಾದ ಪಾಲು ಸಿಗಲಾರ್ದಂಥ ವ್ಯವಸ್ಥೆಗೆ ಡಿಲಿಮಿಟೇಷನ್ ಏನಾದರೂ ಜಾರಿ ಮಾಡಿದರೆ ನಮ್ಮ MP ಸ್ಥಾನಗಳು ಸಹಜವಾಗಿಯೇ ಕಮ್ಮಿ ಆಗ್ತವೆ. ಕರ್ನಾಟಕಕ್ಕೆ ಅದು ಅತ್ಯಂತ ದೊಡ್ಡ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಂಕಷ್ಟ ಎದುರಾಗ್ತದೆ. ಅದಕ್ಕಾಗಿಯೇ ಈ ಸಂಕಷ್ಟಕ್ಕೆ ಹೊಣೆಗಾರರು ಯಾರು? ಈ ಸಂಕಷ್ಟಕ್ಕೆ ಮುಖ್ಯ ಹೊಣೆಗಾರರು ಇವತ್ತಿನ ಕೇಂದ್ರ ಸರ್ಕಾರ. ನೇರವಾಗಿ ಹೇಳ್ತೀನಿ, ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು
ಸಮಗ್ರವಾಗಿ ಚರ್ಚಿಸಿ ಅದರ ಪರಿಣಾಮಗಳು ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿ ಈ ಕ್ರಮಕ್ಕೆ ಮುಂದಾಗಬೇಕೇ ವಿನಃ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಇಲ್ಲದೇ ನೇರವಾಗಿ ಇದರ ಬಗ್ಗೆ ಹೆಜ್ಜೆ ಇಡೋದೇನಿತ್ತಲ್ಲ ಇದು ದೊಡ್ಡ ದೇಶ ಮಟ್ಟಕ್ಕೆ ಅಪಾಯಕಾರಿ ಅನ್ನೋದು ನಮ್ಮ ನಿಲುವು. ಈಗ SIR ವಿಚಾರ ಮಾಡ್ತಾರೆ, ಹೌದು, ರಾಜ್ಯದಲ್ಲಿ SIR ಜಾರಿ ಆಗಿದೆ, SIR ಪ್ರಕ್ರಿಯೆಯನ್ನು ಮಾಡ್ತಾರೆ, ಎಷ್ಟು ಕೊಡ್ತಾರೆ? ಈಗ ನಿಮಗೆ ಗೊತ್ತಿರಲಿ, ಮತದಾರರ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೊಂಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ಚುನಾವಣೆ ಕಮಿಷನರ್ ಎಷ್ಟು ಅಪಾಯಕಾರಿ ಇವತ್ತು ಅಂದರೆ, ಉತ್ತರ ಭಾರತದಲ್ಲಿ 3 ಕೋಟಿ ಮತದಾರರು ಇವತ್ತು SIRಯಿಂದ ಬಿಟ್ಟೋಗಿದ್ದಾರೆ. ಅದೇ ರೀತಿ ತಮಿಳುನಾಡಿನಲ್ಲಿ 97 ಲಕ್ಷ ಮತದಾರರು ಇವತ್ತು ಅಸ್ತವ್ಯಸ್ತಿಯಾಗಿದ್ದಾರೆ. ಅದೇ ರೀತಿ ಗುಜರಾತಲ್ಲಿ ಸುಮಾರು 50 ಲಕ್ಷ ಮತದಾರರು ಇವತ್ತು ಬಿಟ್ಟೋಗಿದ್ದಾರೆ. ಇದರ ಅರ್ಥ ಏನಂತಂದರೆ, ಈ ಮತದಾರರು, ಈ ದೇಶದ ನಾಗರಿಕರು ಆಧಾರ್ ಕಾರ್ಡ್ ಇದ್ರೆ ಸಾಲದು, 10 ನಿಮ್ಮ ಖಾತ್ರಿ ಪತ್ರಗಳನ್ನು ಕೊಟ್ಟು ಒಂದು ಕಂಡೀಷನ್ ಇದೆ ಅದರಲ್ಲಿ. 1987 ನಂತರ ಹುಟ್ಟಿರ್ತಕ್ಕಂಥವ್ರು ತಮ್ಮ ಮತ್ತು ತಮ್ಮ ತಂದೆಯ ಹುಟ್ಟು ದಿನಾಂಕವನ್ನು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು. ಈ ಥರ ಅನ್ಸೈಂಟಿಫಿಕ್ ಪತ್ರಗಳನ್ನ ಮಾಡೋದ ಅರ್ಥ ಏನಂದರೆ, ಈ ದೇಶದ ನಾಗರಿಕರನ್ನ ಅವಮಾನ ಮಾಡ್ತಕ್ಕಂಥದ್ದು. ಈ ದೇಶದಲ್ಲಿ ಮತ ಇಲ್ದಂಗೆ ಮಾಡಿಬಿಟ್ರೆ ಅವನಿಗೆ ದೇಶದ ಎಷ್ಟು ಅತಂತ್ರ ಬಂದರೆ ಅದೆಷ್ಟು ಅಪಾಯಕಾರಿ, ದೊಡ್ಡ ಅಪಾಯಕಾರಿ. ಏನು ಅಪಾಯಕಾರಿ ಅಂತಂದರೆ, ಕೋಮುವಾದಿ ಸರ್ಕಾರಗಳು ಇಡೀ ಸಮಗ್ರವಾಗಿ ಸಮಾನತೆಯಿಂದ ಒಯ್ಯಬೇಕಂತಕ್ಕಂಥ ಆಶಯ ಇರತಕ್ಕಂಥ ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ಜಾತ್ಯತೀತ ಮನೋಭಾವವುಳ್ಳವರು, ಪ್ರಗತಿಪರ ವಿಚಾರವಂತರು, ಇವರೆಲ್ಲರ ಆಶಯದ ಮೇರೆಗೆ ದೇಶದಲ್ಲಿ ಸೌಹಾರ್ದತೆ ಇರುತ್ತೆ. ಈ ಸೌಹಾರ್ದತೆ ಬೇಡ, ಅವರಿಗೆ ಒಂದು ತಾರತಮ್ಯದ ಸರ್ಕಾರಗಳೇ ಬೇಕಂತಕ್ಕಂಥ ಆಶಯ ಇರತಕ್ಕಂಥ ಕೋಮುವಾದಿಗಳ ಮನಸ್ಸುಗಳು, BJP ಅಂತ ಕೋಮುವಾದಿ ಪಕ್ಷಗಳು, ಅವರು ಅಲ್ಪಸಂಖ್ಯಾತರ ಓಟನ್ನು ಡಿಲೀಟ್ ಮಾಡೋದು, ಬಡವರ ದಲಿತರ ಓಟನ್ನು ಡಿಲೀಟ್ ಮಾಡೋದು. ಯಾವ ಬಡವನು ಕೂಡ ತನಗೆ ಓಟು ಹೋದರೆ ಬೀದಿಗೆ ಬಂದು ಕೇಳುವಂಥ ಸ್ಥಿತಿ ಇಲ್ಲ. ಕಾರಣ ಏನಂದರೆ, ಅವನ ಜೀವನದ ಜಂಜಾಟವೇ ದೀರ್ಘ ಇರೋ ಹೊತ್ನಾಗ ಅವನು ಓಟು ಹೋಗಿ ಬಂದರೆ ಏನು ಮಾಡಬೇಕು ಅಂತ ದಿನನಿತ್ಯದ ಬದುಕಿಗೆ ಅವನು ಹೋರಾಟ ಮಾಡ್ತಾ ಇರ್ತಾನೆ. ಅದಕ್ಕೆ ಇದು ಅತ್ಯಂತ ಅಪಾಯಕಾರಿ. ಕರ್ನಾಟಕದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರು ನೀವು ಹೇಳಿದಿರಿ, ಏನು ಹೇಳಿದಿರಿ? SIRಗೆ ಬಂದರೆ ಅನ್ಯಾಯ ಮಾಡೋಕ್ಕೆ ಬಿಡಲ್ಲ ಕರ್ನಾಟಕದ ಮತದಾರನಂತ ಹೇಳಿದ್ದೀರಿ. ಅರೆ ಹೆಂಗೆ ಮಾಡ್ತೀರಿ ಹೇಳ್ಬೇಕು ನಮಗೆ. ಅವರು ಸುಮ್ಮನೆ ಚುನಾವಣಾ ಕಮಿಷನ್ ಲೀಸ್ಟ್ ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಬೇಕಾದ ಅದನ್ನು ಹೆಂಗೆ ಮಾಡ್ಬೇಕು ಅದನ್ನು ಅಲ್ಪಸಂಖ್ಯಾತನ ಅವ್ರನ್ನ ಡಿಲೀಟ್ ಮಾಡ್ತಾರೆ, ಫೈನಲ್ ಮಾಡಿ ನೋಟಿಫಿಕೇಷನ್ ಮಾಡ್ತಾರೆ. ನೀವು ಅದಕ್ಕೆ ಅವಕಾಶ ಕೊಡಬಾರ್ದಂದ್ರೆ ಎಲ್ಲ ರೈತ ಸಂಘದವ್ರನ್ನ, ದಲಿತ ಸಂಘಟನೆನ, ಅಲ್ಪಸಂಖ್ಯೆ ಎಲ್ಲ ಹೋರಾಟಗಾರನ ಕರೀರಿ ಮೀಟಿಂಗು. ಇದನ್ನು ಹೆಂಗೆ ತಡೆ ಹಿಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತೀವಿ. ಅದರ ಪ್ರಕಾರ ಸರ್ಕಾರ ಪಾಲಿಸಿ ಕರ್ನಾಟಕದ ಸಮಸ್ತ ಮತದಾರನ ಆ ಪಟ್ಟಿಯಲ್ಲಿ ಉಳಿಸುವ ಕೆಲಸ ಮುಂದುವರಿಬೇಕು ಅನ್ನೋದು ಸಿದ್ದರಾಮಯ್ಯರಿಗೆ ಹೇಳ್ತಕ್ಕಂಥ ಮಾತಿದು. ಸರ್ಕಾರಕ್ಕೆ ನೀವು ಎಚ್ಚರಿಕೆ ಕೊಡ್ತೀರಿ? ಹೌದು, ಕರ್ನಾಟಕ ಸರ್ಕಾರಕ್ಕೆ. ನೀವು ಜಾತ್ಯತೀತ ಮೌಲ್ಯಗಳನ್ನು ಹೊಂದಿದ್ದರೆ ಕೋಮುವಾದಿಗಳನ್ನ ಹಿಮ್ಮೆಟ್ಟಿಸಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿದೆ. ಚುನಾವಣೆ ಕಮಿಷನ್ BJPಯ ಒಂದು ಅಂಗಸಂಸ್ಥೆ ಕೆಲಸ ಮಾಡ್ತಾಯಿದೆ ಹೊರತು ಕೇಂದ್ರದ ನ್ಯಾಯಯುತ ಸ್ಥಾನದಲ್ಲಿ ಕೂತ್ಕೊಂಡು ನ್ಯಾಯಯುತವಾಗಿ ನೆಡಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಮತ್ತೊಂದು ವಿಚಾರ, ನಿಮಗೆ ಮನ್ರೇಗಾ ಬಗ್ಗೆ ಗೊತ್ತಿರಬಹುದು. ಎಸ್, ಮನ್ರೇಗಾದ ಹೆಸರು ಬದಲಾವಣೆ ಮಾಡಿದ್ದಾರೆ, ಸೊ ಅಲ್ಲಿ ನಿಯಮಗಳನ್ನು ಸಹ ಬದಲಾವಣೆ ಮಾಡಿದ್ದಾರೆ. ಸೊ ಇದು ಎಷ್ಟು ಅಪಾಯ? ಈಗ 2 ವಿಚಾರ ಭಾಳ ಮುಖ್ಯ. ಒಂದು, ಮಹಾತ್ಮ ಗಾಂಧೀಜಿ ರೂರಲ್ ಡೆವಲಪ್ಮೆಂಟ್ಗೆ ಅದನ್ನು ಮಾಡಿದ್ದು ಹೆಚ್ಚಿನ ಅನುಕೂಲ ಆಗಿತ್ತು. ಹೆಸರು ಚೇಂಜ್ ಮಾಡಿ ಯಾವಾಗ ಗಾಂಧೀಜಿಯನ್ನು ಕೊಂದಿರ್ತಕ್ಕಂಥ ಶಕ್ತಿಗಳು ಇವತ್ತು ಅಧಿಕಾರದಲ್ಲಿದ್ದಾವೋ ಆ ಶಕ್ತಿಗಳು ಸಹಜವಾಗಿಯೇ ಗಾಂಧೀಜಿಯನ್ನು ನಮಸ್ಕಾರ ಮಾಡ್ತಾರೆ, ಗಾಂಧೀಜಿನ ಇಲ್ದಂಗೆ ಮಾಡ್ತಾರೆ. ಎರಡನ್ನೂ ಆ ಪ್ರಕರಣದಲ್ಲಿ ನೋಡಿದ್ದೀವಿ. ಈಗ ಆ ಕೆಲಸನೇ ಮಾಡಿದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ನವರು ಗ್ರಾಮೀಣ ಕೃಷಿ ಕೂಲಿಕಾರರ ಬದುಕು ಮತ್ತು ಕೃಷಿಯ ಬದುಕು ಸಹಜವಾಗಿಯೇ ಅಭಿವೃದ್ಧಿ ಆಗ್ಬೇಕಂತಂದರೆ ಈ ಮನೇರೇಗಾ ಏನಿತ್ತಲ್ಲ, ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಜಾರಿಗೆ ಮಾಡಿದರು. ಸರಿ, ಇದನ್ನು ಹೆಸರು ಚೇಂಜ್ ಮಾಡ್ತಕ್ಕಂಥದ್ದು ಒಂದು ಆಟ ಶುರುವಾಯಿತು.
ಎಲ್ಲರೂ ಹೆಸರು ಚೇಂಜಿನ ಬಗ್ಗೆ ನಮ್ಮ ಹೋರಾಟ ಒಂದು ಕಡೆಗೆ, ಆದರೆ ಆ ನರೇಗಾದಲ್ಲಿ ಇರ್ತಕ್ಕಂಥ ಏನು ನಮಗೆ ಅಲಾಟ್ ಕೊಡ್ತಕ್ಕಂಥ 40 ಭಾಗಕ್ಕೆ ಸೌಲಭ್ಯಗಳಿಗೆ ಕೊಕ್ಕೆ ಹಾಕುವಂಥ ಆ ಸೌಲಭ್ಯಗಳನ್ನು ಕಟ್ಟು ಮಾಡುವಂಥ ಕೆಲಸವನ್ನು ಈಗ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಯಾರು ಜನ ಕೇಳಿದ್ರೆ ಹೆಸರು ಏನರ ಇರಲಪ್ಪ, ಹೆಸರಿಂದ ಆಮೇಲೆ ನೋಡ್ಕೊಳ್ಳೋಣಂತೆ, ನಮ್ಮ ಕೆಲಸ ಕಟ್ಟು ಮಾಡಿ ಹಳ್ಳಿಗೆ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ, ಕೃಷಿಗೆ ಪೂರಕವಾದ ಅಂಶಗಳಿಗೆ ಬಳಕೆ ಮಾಡ್ತಕ್ಕಂಥದ್ದು ಇತ್ತು. ಅಲ್ಲ, ಈಗ ಈ ಹೆಸರು ಬದಲಾವಣೆ ಒಂದು ಅದರಲ್ಲಿ ಕೆಲವು ನೀತಿಗಳನ್ನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಆ ನೀತಿಗಳಿಂದ ಏನೇನು ಅನಾಹುತ ಆಗುತ್ತಂದರೆ, ಒಂದು ಕೃಷಿಗೆ ಹೆಚ್ಚಿನ ಬಳಕೆ ಆಗೋದನ್ನು ತಪ್ಪಿಸಿದ್ದಾರೆ. ಇದು ಇಡೀ ರೈತ ಸಮುದಾಯಕ್ಕೆ ಮತ್ತು ಕೃಷಿ ಅಭಿವೃದ್ಧಿಗೆ ಮಾರಕಾದ ಅಂಶಗಳು. ಇನ್ನೊಂದು ಏನು ಮಾಡಿದ್ದಾರೆ, 40% ಅಭಿವೃದ್ಧಿಗೆ ಕಡಿತಾಗ್ತಕ್ಕಂಥ ಇವುಗಳನ್ನು ಅದರಲ್ಲಿ ಸೂಚನೆ ಮಾಡಿ 40 ಭಾಗ ಅದಕ್ಕೆ ಕೊಡ್ತಕ್ಕಂಥ ಹಣಕಾಸಿನ ನೆರವಾಗಿರ್ಬೋದು, ಏನಾಗ್ಬೋದು, ಎಲ್ಲವೂ ಕಟ್ಟಾಗ್ತಾವೆ. ಇದರಿಂದ ದೊಡ್ಡ ಅಪಾಯ ಮುಂದೆ ಕಟ್ಟಿಟ್ಟಿದ್ದು ಗ್ರಾಮೀಣ ಅಭಿವೃದ್ಧಿ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಗ್ರಾಮೀಣ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸಕ್ಕೆ ಕೇಂದ್ರ ಕೈ ಹಾಕಿದೆ. ಇದಕ್ಕೆ ರೈತಪರ ಹೋರಾಟಗಾರರು, ಪ್ರಗತಿಪರ ಚಿಂತಕರು ಯಾವ ರೀತಿ ಹೋರಾಟ? ಈಗ ನಾವೀಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸಂಘಗಳ ಒಕ್ಕೂಟ ನಾಳೆನೇ 21ನೇ ತಾರೀಕು ಜನವರಿ ಟೌನ್ ಹಾಲಲ್ಲಿ ಸಂಯುಕ್ತ ಕಿಸಾನ್ ಹೋರಾಟ ಕರ್ನಾಟಕ ಇದರ ವತಿಯಿಂದ ಒಂದು ದೊಡ್ಡ ಸಮಾವೇಶವನ್ನು ಸಂಘಟನೆ ಮಾಡಿದ್ದೀವಿ. ಈ ಕೇಂದ್ರ ಸರ್ಕಾರದ ಈ ಅನ್ಯಾಯದ ಪರಮಾವಧಿಯನ್ನು ಮುಂದುವರೆದೈತಿ. ಅದು ನರೇಗದಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂಗೆ ಅವರ ಕಾನೂನುಗಳಿಗಿರ್ಬೋದು, SIR ಬಗ್ಗೆ ಎಲ್ಲರಿಗೂ ಚರ್ಚೆ ಮಾಡಿ ಸಮಗ್ರ ಹೋರಾಟವನ್ನು ರೂಪಿಸಿ ಈಗಾಗಲೇ ಫೆಬ್ರವರಿ 12ನೇ ತಾರೀಕಿಗೆ ಈ ದೇಶದ ಕಾರ್ಮಿಕರು ದೊಡ್ಡ ರೀತಿಯ ಹೋರಾಟ ಕರೆ ಕೊಟ್ಟಿದ್ದಾರೆ. ಆ ಹೋರಾಟದಲ್ಲಿ ರೈತ ಸಂಘಟನೆಗಳ ಭಾಗಿಯಾಗೋದ್ರ ಜೊತೆಗೆ ಮುಂದಿನ ಹೋರಾಟಕ್ಕೆ ನಾವು ಹೊಣೆಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನಿಮ್ಮ ಹೆಸರು ಹೇಳಿ. JM ವೀರಸಂಗಯ್ಯ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಸಾಕಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.